ಅಂತಾನೆ ಹೇಳ್ಬೋದು. ನರಕನೇ ನೋಡ್ಬಿಟ್ಟಿದ್ದೀನಿ ನಾನು ಆ ಟೈಮಲ್ಲಿ. ಡಾಕ್ಟರೇ ಹೇಳ್ಬಿಟ್ಟಿದ್ರು ಸತ್ತೋದ್ರೆ ಏನು ಮಾಡ್ತೀರಾ, ಸೊ ಇಮಿಡಿಯೇಟ್ ಬೇರೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ರಿ ಅನ್ನೋ ಸಿಚುವೇಶನ್ವರೆಗೂ ನಾನು ತಂದ್ಕೊಂಡ್ಬಿಟ್ಟಿದ್ದೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರೆಗ್ನೆನ್ಸಿಯಲ್ಲಿ ಏನು ತಪ್ಪು ಮಾಡಿದೆ, ಸೊ ಆ ತಪ್ಪನ್ನ ಯಾರೂ ಮಾಡಬೇಡಿ. ಸೊ ಆ ತಪ್ಪು ಏನು, ಪ್ರೆಗ್ನೆಂಟ್ ಇದ್ದಾಗ ಯಾವ್ಯಾವ ಕೆಲಸ ಮಾಡಬಾರ್ದು, ನಾನು ಮಾಡಿರೋದಕ್ಕೆ ಏನೇನೆಲ್ಲ ಲೈಫಲ್ಲಿ ಎಫೆಕ್ಟ್ ಆಯಿತು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಆಲ್ಮೋಸ್ಟ್ ಸತ್ತಿ ಬದುಕಿದ್ದೀನಿ ಅಂತಲೇ ಹೇಳ್ಬೋದು. ನರಕನೇ ನೋಡ್ಬಿಟ್ಟಿದ್ದೀನಿ ನಾನು ಆ ಟೈಮಲ್ಲಿ. ಡಾಕ್ಟರೇ ಹೇಳ್ಬಿಟ್ಟಿದ್ರು ಸತ್ತೋದ್ರೆ ಏನು ಮಾಡ್ತೀರಾ, ಸೊ ಇಮಿಡಿಯೇಟ್ ಬೇರೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ರಿ ಅನ್ನೋ ಸಿಚುವೇಶನ್ವರೆಗೂ ನಾನು ತಂದ್ಕೊಂಡ್ಬಿಟ್ಟಿದ್ದೆ. ಸೊ ಏನೆಲ್ಲ ಆಯಿತು ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ. ಓಕೆನಾ, ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಸೊ ನಾನು ಏನು ಹೇಳಕ್ಕೆ ಬಂದೆ ಅಂತಂದರೆ, ಸೊ ನಂದು ಬಂದು ಫಸ್ಟ್ ಬೇಬಿ ಗಂಡು ಮಗು ಆಗಿತ್ತು. ಸೊ ಅದಕ್ಕೆ 3.5 year ಆಗಿತ್ತು. ಸೊ ಸೆಕೆಂಡ್ ಬೇಬಿಗೆ ನಾವು ಏನು ಅಂದ್ಕೊಂಡಿದ್ವಿ, ಬೇಡ ಇನ್ನೂ ಸ್ವಲ್ಪ ದಿನ ಬೇಡ ಅಂತ. ನಾನು ಆಲ್ಮೋಸ್ಟ್ 5 years ಆದರೂ ಬೇಡ ಅಂತ ಅಂದ್ಕೊಂಡಿದ್ವಿ. ಒಂದ್ಸಲಿ ಸಡನ್ನಾಗಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು ಅಂದರೆ 1.5 month ನನಗೆ ಪೀರಿಯಡ್ಸ್ ಆಗಿಲ್ಲ. ಸೊ ಆಗ ನಾನೇನು ಅಂದ್ಕೊಂಡೆ, ಸೊ ಪ್ರೆಗ್ನೆಂಟ್ ಇರ್ಬೋದು ನಾನು ಅಂತ ಅಂದ್ಕೊಂಡು ಟೆಸ್ಟ್ ಮಾಡೋಕ್ಕೆ ಹೋಗಿಲ್ಲ. ಟೆಸ್ಟ್ ಮಾಡಿದ್ರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿ ನಾನೇನಾದರೂ ತಿಂದರೆ ತೊಗೊಂಡ್ರೆ ಟ್ಯಾಬ್ಲೆಟ್ಸು, ಸೊ ಒಂಥರ ನನಗೆ ಫೀಲ್ ಆಗುತ್ತೆ. ಸೊ ಟೆಸ್ಟೇ ಮಾಡೋದು ಬೇಡ, ಒಂದು ಸಲ ಏನಾದರೂ ತಿಂದ್ಬಿಡೋಣ ಅಂತ ಅಂದ್ಬಿಟ್ಟು ನಾನು ಏನು ಮಾಡಿದೆ, ಪೈನಾಪಲ್ ತೊಗೊಂಡು ಬಂದುಬಿಟ್ಟು 1 week ಫುಲ್ಲು ಎವ್ರಿಡೇ ಒಂದು ಪಪ್ಪಾಯ, ಒಂದು ಪೈನಾಪಲ್, ಒಂದು ಪಪ್ಪಾಯ, ಒಂದು ಪೈನಾಪಲ್ ಆ ಥರ ತಿಂದ್ಬಿಟ್ಟೆ. ಏನು ವಿತೌಟ್ ಇಂಟಿಪೇಷನ್. ನನ್ನ ಹಸ್ಬೆಂಡ್ಗೂ ಹೇಳಿಲ್ಲ, ಅತ್ತೆ ಮಾವಂಗೆ ಯಾರಿಗೂ ಹೇಳಿದೆ, ತಿಂದ್ಬಿಟ್ಟಿದ್ದೀನಿ. ಓಕೆನಾ. ತಿಂದ್ಬಿಟ್ಟು ಏನು ಮಾಡಿದೆ, ನನ್ನ ಫ್ರೆಂಡ್ ಒಬ್ಬರನ್ನ ಕೇಳಿದೆ, ಸಿಸ್ಟರ್ ಅಂತ ಕರೀತಾಯಿದ್ರು. ಸೊ ಅವ್ರಿಗೆ ಹೇಳಿದೆ ಈ ಥರ ಅನ್ನಿಸ್ತಿದೆ ನನಗೆ, ಬಟ್ ನನಗೆ ಇಷ್ಟ ಇಲ್ಲ ಪ್ರೆಗ್ನೆನ್ಸಿ ಇವಾಗ ಪ್ರೆಸೆಂಟ್ಗೆ ಅಂತಂದಿದ್ದಕ್ಕೆ ಅವ್ರೇನು ಹೇಳಿದ್ರು, ಸೊ ಅಕ್ಕ ನಾನು ಒಂದು ಟ್ಯಾಬ್ಲೆಟ್ ತೊಗೊಡ್ತೀನಿ, ನಾನು ಅದನ್ನು ಯೂಸ್ ಮಾಡಿ ನನಗೆ ಪೀರಿಯಡ್ಸ್ ಆಯಿತು, ಪ್ರೆಸೆಂಟ್ ನನ್ನ ಹತ್ರ ಇದೆ, ಒಂದು 4-5 ಟ್ಯಾಬ್ಲೆಟ್ ತಗೋತೀರಾ ಅಂತ ಹೇಳಿದ್ರು. ಸೊ ಅವ್ರಿಗೂ ಇನ್ಫಾರ್ಮೇಷನ್ ಇಲ್ಲ. ಓಕೆ ಕೊಡಿ ಅಂತ ಅಂದ್ಬಿಟ್ಟು ನುಂಗ್ಬಿಟ್ಟೆ. ನಾನು ನುಂಗಿದೆ, ಟ್ಯಾಬ್ಲೆಟ್ಸ್ ನುಂಗಿದೆ. ಆಮೇಲೆ ಎಳ್ಳು ಏನೋ ಕುಡಿದ್ರೆ ಇದಾಗುತ್ತೆ ಅದಾಗುತ್ತೆ, ಎಳ್ಳು ಬೆಲ್ಲ ಏನೇನೆಲ್ಲ ತಿನ್ನಬಾರ್ದು ಎಲ್ಲ ತಿಂದ್ಬಿಟ್ಟು 2 months ಆದರೂ ಮತ್ತೆ ಪೀರಿಯಡ್ಸ್ ಆಗಿಲ್ಲ. ಸೊ ನನಗೇನು ಅನ್ನಿಸ್ತು, ಓಕೆ ಗಟ್ಟಿಪಿಂಡ ಅಂತಾರಲ್ಲ, ಸೊ ಅದಿರಬೇಕು, ಏನೋ ಪ್ರೆಗ್ನೆನ್ಸಿ ಕನ್ಫರ್ಮ್ ಕಂಟಿನ್ಯೂ ಮಾಡೋಣ ಹೋಗಲಿ ಅಂತ ಅಂದ್ಬಿಟ್ಟು, ಇಷ್ಟ ಇರಲಿಲ್ಲ. ಓಕೆ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆಯಲ್ಲಿ ಹೇಳಿದೆ ನನ್ನ ಹಸ್ಬೆಂಡ್ಗೆ. ಸೊ ನಂದು ಪೀರಿಯಡ್ಸ್ ಆಗಿಲ್ಲ, ಮೇ ಬಿ ಪ್ರೆಗ್ನೆಂಟ್ ಇರ್ಬೋದು ಅಂತ ನಾನು ಫಸ್ಟು ಅವ್ರಿಗೆ ಹೇಳಿದೆ. ಅವರು ಓಕೆ ಒಂದ್ಸಲಿ ಟೆಸ್ಟ್ ಮಾಡಿ ನೋಡು ಅಂತಂದರು. ಓಕೆ ಅಂತ ನಾನು ಕಿಟ್ ತೊಗೊಂಬಂದ್ರು, ಟೆಸ್ಟ್ ಮಾಡಿದೆ, ಪಾಸಿಟಿವ್ ಬಂತು. ನನಗೆ ಪಕ್ಕ ಇತ್ತು ನನಗೆ ಪಾಸಿಟಿವ್ ಬರುತ್ತೆ ಅಂತ. ಫಸ್ಟ್ ಅದೇ ಟೆಸ್ಟ್ ಮಾಡಿದೆ, ಪಾಸಿಟಿವ್ ಬಂತು. ಓಕೆ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹಾಸ್ಪಿಟಲ್ಗೆ ಹೋದ್ರೆ ಅಲ್ಲಿ ಚೆಕ್ ಮಾಡಿದ್ರೆ ಪ್ರಾಬ್ಲಮ್ ಏನಾಗಿತ್ತು ಅಂತಂದರೆ, ಬೇಬಿ ಇನ್ನೂ ಕ್ರಿಯೇಟ್ ಆಗಿರಲಿಲ್ಲ. ಅಂದರೆ ಆ ಪ್ರೆಗ್ನೆನ್ಸಿ ಬ್ಲಾಡರ್ ಕ್ರಿಯೇಟ್ ಆಗಿತ್ತು. ಸೊ ಒಳಗಡೆ ಬೇಬಿ ಇನ್ನೂ ಕ್ರಿಯೇಟ್ ಆಗಿಲ್ಲ. ಸ್ವಲ್ಪ ದಿನ ವೆಯ್ಟ್ ಮಾಡಿ, ಒಂದು 15 days ಆದಮೇಲೆ ಮತ್ತೆ ಇನ್ನೊಂದ್ಸಲಿ ಬನ್ನಿ ಸ್ಕ್ಯಾನಿಂಗ್ಗೆ ಅಂತಂದರು. ಬಟ್ ಪ್ರೆಗ್ನೆನ್ಸಿ ಇರೋದು ಕನ್ಫರ್ಮ್ ಅಂತ ಮಾಡಿದ್ರು ಅವರು, ಟೆಸ್ಟ್ ಮಾಡಿ ಕನ್ಫರ್ಮೇಷನ್ ಕೊಟ್ಟರು. ಓಕೆ ಅಂತ ಒಂದು 15 days ಬಂದ್ವಿ. ಸೊ ಅವಾಗಿಂದ ಸ್ವಲ್ಪ ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡಿದೆ. ಅಂದರೆ ಏನೇನು ತಿನ್ನಬಾರ್ದು ಅದನ್ನು ತಿಂದೆ, ಏನು ತಿನ್ನಬೇಕು ಅದನ್ನು ತಿಂದ್ಕೊಂಡು ಸೊ ಹೆಲ್ದಿಯಾಗಿ ಪ್ರೆಗ್ನೆನ್ಸಿ ಆಗಲಿ ಅಂತ ಇದ್ದೆ. ಓಕೆ ಇದ್ದಾದ ನಂತರ ಮತ್ತೆ ಒಂದು 15 days ಆಯಿತು. ಸೊ ಮತ್ತೆ ಸ್ಕ್ಯಾನ್ಗೆ ಹೋದ್ವಿ. ಸೊ ಮತ್ತೆ ಏನಂತ ಹೇಳಿದ್ರು ಅಂದರೆ, ಸೇಮ್ ಮತ್ತೆ ಬೇಬಿ ಇನ್ನೂ ಕ್ರಿಯೇಟ್ ಆಗಿಲ್ಲ, ಬ್ಲಾಡರ್ ಮಾತ್ರ ಅದು ದೊಡ್ಡದಾಗ್ತಾ ಇದೆ, ಬೇಬಿ ಒಳಗಡೆ ಕ್ರಿಯೇಟ್ ಆಗಿಲ್ಲ ಇನ್ನು. ಸೊ ಲೇಟ್ ಪ್ರೆಗ್ನೆನ್ಸಿ ಇರಬೇಕು, ಡೇಟ್ಸ್ ಏನೋ ಮಿಸ್ ಮಾಡ್ಕೊಂಡಿದ್ರ, ಇನ್ನೊಂದು 15 days ಆದಮೇಲೆ ಬನ್ನಿ ಅಂತ ಅಂದರು. ಓಕೆ ಅಂತ 15 days ಆದಮೇಲೆ ಮತ್ತೆ ಹೋದ್ವಿ. ಆಲ್ಮೋಸ್ಟ್ ಅವಾಗ 3 months. ಸೊ ಸ್ಟಿಲ್ ಬೇಬಿ ಕಾಣಿಸಿಲ್ಲ. ಸೊ ಅವಾಗ ಅವ್ರು ಏನು ಹೇಳಿದ್ರು, ಏನಾದರೂ ಪ್ರಾಬ್ಲಮ್ ಮಾಡ್ಕೊಂಡಿದ್ದೀರಾ, ಏನಾದರೂ ಇದ್ದರೆ ಹೇಳಿ ಅಂತಂದರು. ಸೊ ಡಾಕ್ಟರ್ ಹತ್ರ ಏನೋ ಮುಚ್ಚಿಡಬಾರ್ದಲ್ಲ. ಸೊ ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲದೇ ಹೇಳ್ಬಿಟ್ಟೆ, ಹಿಂಗೆಲ್ಲ ಆಯಿತು, ಹಿಂಗೆಲ್ಲ ಮಾಡಿಕೊಂಡೆ ಅಂತ. ಸೊ ಅವ್ರು ಏನು ಹೇಳಿದ್ರು, ಸೊ ಇಲ್ಲ ಬೇಬಿ ಇದು ಪ್ರಾಬ್ಲಮ್ ಆಗುತ್ತೆ ನಿಮಗೆ, ಸ್ಟಿಲ್ ಏನೂ ಆಗಿಲ್ಲ. ನನಗೇನು ಗೊತ್ತಾ, ಇದೆಲ್ಲ ತಿಂದ್ಬಿಟ್ಟಿದ್ರೆ ಇನ್ ಕೇಸ್ ಬೇಬಿ ಫಾರ್ಮ್ ಆದರೂ ಕೂಡ ಹ್ಯಾಂಡಿಕ್ರಾಪ್ ಆಗಿಬಿಡತ್ತೇನೋ ಅಂತ ನನಗೆ ಭಯ ಇತ್ತು. ಓಕೆ ಅಂತ ಅಂದ್ಬಿಟ್ಟು ಇವಾಗ ಏನು ಮಾಡೋದು ಡಾಕ್ಟರ್ ಅಂದರೆ, ಸೊ ನೋಡೋಣ ಇನ್ನೂ 1 week ಆದರೂ ನೋಡೋಣ, ಒಂದು 15 days ನೋಡೋಣ ಅಂತಲೇ ಹೇಳ್ತಿದ್ರು ಅವರು. ತೆಗಿಯೋಕೆ ಅವ್ರಿಗೆ ಇಷ್ಟ ಇರಲಿಲ್ಲ. ಓಕೆ ಅಂತ ಅಂದ್ಬಿಟ್ಟು ಮತ್ತೆ ಇನ್ನೂ ಒಂದು 15 days ಆಯಿತು. 3.5 month, ಆಲ್ಮೋಸ್ಟ್ 4 month ಇತ್ತು ಅವಾಗ. ಮತ್ತೆ ಹೋಗಿ ಚೆಕ್ ಮಾಡಿಸಿದ್ರೆ, ಇಲ್ಲ ತೆಗೆದುಬಿಡ್ಬೇಕು ಇವಾಗ ಅಂತಂದರು. ಟ್ಯಾಬ್ಲೆಟ್ಸ್ ಏನಾದರೂ ಕೊಡಿ ಅದು ಕರ್ಗೋದಕ್ಕೆ, ಆ ಬ್ಲಾಡರ್ ಏನು ಅದು ಗಲೀಜೆಲ್ಲ ಒಳಗಡೆ ಹಂಗೆ ಇದೆ, ಸೊ ಅದನ್ನು ತೆಗಿಬೇಕು ಅಂತ. ಟ್ಯಾಬ್ಲೆಟ್ಸ್ ಏನಾದರೂ ಕೊಡಿ ಪೀರಿಯಡ್ಸ್ ಆಗೋದಕ್ಕೆ ಅಂತ ಕೇಳಿದರೆ, ಟ್ಯಾಬ್ಲೆಟ್ಸ್ ಎಲ್ಲ ಸಜೆಸ್ಟ್ ಮಾಡಲ್ಲ, ನೀವು ತೊಗೋಬೇಕಾದ್ರೆ 1.5 month ತೊಗೋಬೇಕಿತ್ತು, ಈಗೆಲ್ಲ ಆಗೋದಿಲ್ಲ ಅಂತ ಹೇಳಿದರು. ಸೊ ನನಗೇನು ಮಾಡಬೇಕಂತ ಗೊತ್ತಾಗಿಲ್ಲ. ಸೊ ಅವ್ರು ಏನು ಹೇಳಿದ್ರು, ಈ ನಾರ್ಮಲ್ ಡೆಲಿವರಿ ಏನು ಆಪ್ರೇಷನ್ ಬರುತ್ತೆ, ಸೊ ಆ ಥರನೇ ಮಾಡಿ ತೆಗಿಬೇಕು ಅಂತ ಹೇಳಿದ್ರು. ನಾನು ಸರಿ ಯೋಚನೆ ಮಾಡೋಣ ಅಂತಂದ್ಬಿಟ್ಟು ಒಂದು ದೊಡ್ಡ ಅಮೌಂಟಲ್ಲೇ ಹೇಳಿದ್ರು, ಇಷ್ಟ ಆಗುತ್ತೆ ಅಮೌಂಟು ಅಂತ ಹಾಸ್ಪಿಟಲಲ್ಲಿ. ಓಕೆ ಅಂತ ಥಿಂಕ್ ಮಾಡೋಣ ಅಂತ ಮನೆಗೆ ಬಂದಿದ್ದಷ್ಟು ಅವತ್ತು ನೈಟೇ ನನಗೆ ಸ್ವಲ್ಪ ಬ್ಲೀಡಿಂಗ್ ಆಯಿತು. ನೆಕ್ಸ್ಟ್ ಡೇಯಿಂದ ಹೆವಿ ಬ್ಲೀಡಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಹೆವಿ ಬ್ಲೀಡಿಂಗ್ ಅಂದರೆ ನಾರ್ಮಲ್ ಪೀರಿಯಡ್ಸ್ ಆಗ್ತೀವಿ, ಸೊ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಪೀರಿಯಡ್ಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅದಾದ ನಂತರ ಏನಾಯಿತು, 1 week ಕಂಟಿನ್ಯೂಸ್ ಆಗಿ ಸ್ಟಾಪ್ ಆಯಿತು. ಸೊ ನಾನೇನು ಅನ್ಕೊಂಡೆ, ಓಕೆ ಪೀರಿಯಡ್ಸ್ ಆಗೈತಲ್ಲ, ಸೊ ಇಲ್ಲಿಗೆಲ್ಲ ಮುಗೀತಪ್ಪ,
ಪೀರಿಯಡ್ಸ್ ಆಗೋಗಿದೆ, ನೆಕ್ಸ್ಟ್ ಟೈಮ್ ಯಾವತ್ತು ಹಿಂಗೆ ಮಾಡಬಾರ್ದು, ಓಕೆ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಅಂದರೆ ನೆಕ್ಸ್ಟ್ ಟೈಮ್ ಪ್ರೆಗ್ನೆನ್ಸಿ ಆಗೋ ಥರನೇ ಇರಬಾರ್ದು, ಒಂದು 3-4 ಇಯರ್ಸ್ ಆದಮೇಲೆ ನೋಡೋಣ ಇನ್ನೊಂದು ಬೇಬಿ ಅಂತ ಸುಮ್ಮನೆ ಆಗಿಬಿಟ್ಟೆ. ಸೊ 1 ವೀಕ್ ಪೀರಿಯಡ್ಸ್ ಆಗಿ ಎಲ್ಲ ನಿಂತಾದಮೇಲೆ ಮತ್ತೆ 1 ವೀಕ್ ಗ್ಯಾಪ್ ತೊಗೊಂಡು ನಾವೆಲ್ಲಿಗೋ ಹೋಗ್ಬೇಕಾಗಿತ್ತು, ಯಾರ್ದೋ ಮದುವೆಗೆ ಇಂಪಾರ್ಟೆಂಟ್ ಇತ್ತು. ಸೊ ಹೋಗಬೇಕಾಗಿತ್ತು, ಕಾರೆಲ್ಲ ರೆಡಿ ಆಗಿತ್ತು. ಸೊ ಹೋಗೋಣ ಅಂತ ಸಡನ್ನಾಗಿ ಪ್ಲ್ಯಾನ್ ಆಯಿತು. ಒಂದು ಈವ್ನಿಂಗ್ 4 o'clock 4:30 ಹಂಗೆ ಬೆಂಗಳೂರು ಬಿಟ್ವಿ ನಾವು, ಹೊರಡ್ವಿ ಎಲ್ಲ ರೆಡಿ ಆಗಿಬಿಟ್ಟು. ಸೊ ಬೆಂಗಳೂರು ಬಿಟ್ಟು ಒಂದು 1 ಅವರ್ ಆಗಿದೆ, ನೀವು ನಂಬ್ತಿರಲ್ಲ, ಫುಲ್ ಬ್ಲೀಡಿಂಗು. ಸೊ ನನ್ನ ಬಟ್ಟೆ ಎಲ್ಲ ಬ್ಲೀಡಿಂಗು, ಕಾರೆಲ್ಲ ಸೀಟೆಲ್ಲ ಬ್ಲೀಡಿಂಗ್ ಹೋಗ್ಬಿಟ್ಟಿತ್ತು. ನನಗೆ ಯಾಕೋ ಗೊತ್ತಾಗ್ತಾಯಿಲ್ಲ ಏನಾಗ್ತಿದೆ ಅಂತ. ಓಕೆ ಏನು ಮಾಡೋದು ಅಂತ ಅಂದ್ಬಿಟ್ಟು ನಾವು ನಮ್ಮ ನೇಟಿವ್ ಮೇಲೇ ಹೋಗಬೇಕಿತ್ತು, ನಾವು ನೇಟಿವ್ ರೋಡಲ್ಲೇ ಹೋಗಬೇಕಿತ್ತು. ನಾನು ನಮ್ಮ ಹಸ್ಬೆಂಡು ಮಕ್ಕಳೆಲ್ಲ ಹೋಗ್ತಾಯಿದ್ವಿ, ರಶ್ಮಿನೆಲ್ಲ ಹೋಗ್ತಾಯಿದ್ವಿ, ಮತ್ತು ರವಿ ಫ್ರೆಂಡ್ಸ್ ಎಲ್ಲ ಇದ್ದರು. ಸೊ ಆ ಟೈಮಲ್ಲಿ ಹೇಳಿದೆ, ಓಕೆ ನಾನು ಮನೆಗೆ ಹೋಗ್ತೀನಿ, ನನಗೆ ಯಾಕೋ ಆಗ್ತಾಯಿಲ್ಲ, ಯಾಕೋ ಪೀರಿಯಡ್ಸ್ ಆದಂಗೆ ಫೀಲ್ ಆಗ್ತಾಯಿದೆ, ನಾನು ಮನೆಗೆ ಹೋಗ್ತೀನಿ ಅಂತಂದು ಸರಿ ಅಂತ ಅಂದ್ಬಿಟ್ಟು ಕಾರ್ ಹಿಡಿತೀನಿ. ಫುಲ್ಲು ಬ್ಲೀಡಿಂಗ್ ಹೋಗ್ಬಿಟ್ಟಿದೆ. ಹೋಗ್ತಾನೆ ವಾಶ್ರೂಮ್ಗೆ ಹೋಗಿ ಸ್ನಾನ ಏನೆಲ್ಲ ಮಾಡಿಕೊಂಡು ಸೊ ಅದಕ್ಕೆ ನಿಂತಿಲ್ಲ, ಬ್ಲೀಡಿಂಗ್ ಹಂಗೆ ಆಗ್ತಾ ಇತ್ತು. ತುಂಬ ಹೆವಿ ಹೊಟ್ಟೆ ನೋವು ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ರವಿ ಅವರು ಬರೋಕ್ಕಾಗಿಲ್ಲ. ಸೊ ಅದು ಲವ್ ಮ್ಯಾರೇಜ್ ಆಗಿತ್ತು ಒಬ್ರದ್ದು. ಅವ್ರು ಹಂಗೆ ಅವ್ರ ಜೊತೆಲ್ಲ ಹೋದರು. ಓಕೆ ರೆಸ್ಟ್ ಮಾಡಿ ನೀನು ಅಂತ ನಾನು ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ಹೋದರು. ನಾನು ಹೋದೆ, ಮತ್ತೆ ಹೋಗಿ ಅಲ್ಲಿ ಅತ್ತೆ ಮನೇಲಿದ್ದೆ, ರೆಸ್ಟ್ ಮಾಡ್ತಾಯಿದ್ದೆ. ಹೆವಿ ಬ್ಲೀಡಿಂಗ್ ಆಗೋಯ್ತು. ಸೊ ಅತ್ತೆ ಆಗಿಲ್ಲ ಅಂದರೆ ಹಾಸ್ಪಿಟಲ್ಗೆ ಹೋಗೋಣ ಅಂತಂದರು. ಸೊ ಹಾಸ್ಪಿಟಲ್ಗೆ ಹೋಗಿದ್ವಿ. ನಮ್ಮ ನೇಟಿವಲ್ಲಿ ಒಂದು ಹಾಸ್ಪಿಟಲ್ ಇದೆ, ಗೌರ್ಮೆಂಟ್ ಹಾಸ್ಪಿಟಲ್, ದೊಡ್ಡ ಹಾಸ್ಪಿಟಲ್ ಅಂತಲೇ ಹೇಳ್ಬೋದು. ಸೊ ಅಲ್ಲಿಗೆ ಹೋಗೋಷ್ಟರಲ್ಲಿ ಅವ್ರು ಟೆಸ್ಟ್ ಮಾಡಿ ನೋಡಿದ್ರೆ ಇಷ್ಟಿಷ್ಟು ಒಂದು ಸಲ ಬ್ಲೀಡಿಂಗ್ ಇಷ್ಟಿಷ್ಟು ಕಾಣಿಸೋಷ್ಟು ಅಷ್ಟು ಬ್ಲೀಡಿಂಗ್ ಆಗ್ತಾಯಿತ್ತು ನನಗೆ. ಸೊ ಅವ್ರು ಏನು ಹೇಳಿದ್ರು ಅಂದರೆ, ಫಸ್ಟ್ ಇಮಿಡಿಯೇಟ್ ನೀವು ಬೇರೆ ಹಾಸ್ಪಿಟಲ್ಗೆ ನಾವು ಹೇಳ್ತೀವಿ ಸ್ವಲ್ಪ ಹೈಯರ್ ಅಥಾರಿಟಿ ಹಾಸ್ಪಿಟಲ್ಗೆ ಹೋಗಿ ಅಂತ ಅಂದರು. ಸೊ ಅವರು ಹಂಗೆ ಹೇಳಿದ್ರು. ಬಟ್ ನಮ್ಮ ಅತ್ತೆ ಏನಂದ್ರು, ಸೊ ಆಲ್ಮೋಸ್ಟ್ ನಾವೇಗೋಷ್ಟರಲ್ಲಿ 10 o'clock ಆಗಿಬಿಟ್ಟಿತ್ತು ನೈಟು. ರಶ್ವಿನ್ ಬೇರೆ ಮನೆಯಲ್ಲೇ ಬಿಟ್ಟು ಹೋಗಿದ್ವಲ್ಲ, ಸೊ ನಾಳೆ ಹೋಗ್ಬೋದಾ ಅಂತ ಕೇಳಿದ್ದಕ್ಕೆ, ನಾಳೆ ಹೋದರೆ ಅಷ್ಟರಲ್ಲಿ ಸತ್ತೋದ್ರೆ ಏನು ಮಾಡ್ತೀರಾ, ಅಷ್ಟು ಬ್ಲೀಡಿಂಗ್ ಆಗ್ತಾಯಿದೆ, ಸತ್ತೋಗ್ಬಿಟ್ರೆ ಏನು ಮಾಡ್ತೀರಾ, ಇಷ್ಟು ಪೇಯ್ನು ಇಷ್ಟು ಬ್ಲೀಡಿಂಗ್ ಆಗ್ತಾಯಿದ್ರೆ ಮನುಷ್ಯ ಬದುಕೋದು ಕಷ್ಟ, ಸತ್ತೋಗ್ಬಿಡ್ತಾರೆ, ಅವಾಗ ನಮ್ಮನ್ನು ಕೇಳಬಾರ್ದು ಅಂತ ಹೇಳಿದ್ರು ಅವರು. ಸೊ ಅವಾಗ ಏನು ಮಾಡೋದು ಅಂತ ಹೇಳ್ಬಿಟ್ಟು, ಸೊ ಇಮಿಡಿಯೇಟು ನಾವು ಅಲ್ಲೆಲ್ಲ ಡಿಸ್ಕಷನ್ ಮಾಡಿಕೊಂಡು, ಸೊ ಬಟ್ಟೆ ಏನೂ ತೊಗೊಂಡೋಗಿರ್ಲಿಲ್ವ, ಇವನ್ ಫೋನ್ ಕೂಡ ನಾನು ತೊಗೊಂಡೋಗಿರಲಿಲ್ಲ. ಮನೇಲಿ ಇಂಟಿಮೇಷನ್ ಅಂದರೆ ರವಿಗೆ ಹೇಳೋದು ಕೂಡ ಆಗಿಲ್ಲ. ಸೊ ಅವ್ರಿಗೆ ಸ್ಟಿಲ್ ಗೊತ್ತಿಲ್ಲ ನಾನು ಇದೆಲ್ಲ ತಿಂದಿರೋದು. ಸೊ ಏನು ಮಾಡಿದ್ವಿ, ಎಲ್ಲ ತೊಗೊಂಡು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು, ಸೊ ನಮ್ಮ ಮನೆ ಹತ್ರ ಇರೋರೊಬ್ಬರು ಬಟ್ಟೆ ಎಲ್ಲ ತೊಗೊಂಡು ಬಂದು ಪ್ಯಾಕಿಂಗ್ ಎಲ್ಲ ಮಾಡಿದ್ದು ಮನೆ ಹಾಸ್ಪಿಟಲ್ ಹತ್ರ ಕೊಟ್ಟರು. ಆಂಬುಲೆನ್ಸಲ್ಲಿ ಹೋಗ್ತಾ ಇದ್ವಿ. ಇವ್ರು ನಂಬ್ತಿರೋಲ್ಲ, ಆಂಬುಲೆನ್ಸಲ್ಲೆಲ್ಲ ಬ್ಲಡ್ ಆಗೋಗ್ಬಿಟ್ಟಿದೆ. ನಾನು ಬದುಕಲ್ಲ ಹಂಗೆ ಫೀಲ್ ಆಗ್ತಾಯಿದೆ. ಸೊ ನನಗೆ ಮಗು ಗಂಡ ಇದೆಲ್ಲ ಜಾಸ್ತಿ ನೆನಪು ಬರ್ತಾಯಿದೆ. ನನ್ನ ಮಗುನ ಯಾರು ನೋಡ್ಕೋತಾರೆ, ನನಗೇನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ರೆ ನಾನು ಸತ್ತೋಗ್ಬಿಡ್ತೀನೇನೋ ಅಂತ ಫೀಲ್ ಆಗ್ತಾಯಿತ್ತು. ಸೊ ಹೋಗ್ತಾ ಇದ್ದೆ, ಹಂಗೆ ಹೋಗೋಷ್ಟರಲ್ಲಿ 1:30 ಆಗಿತ್ತು. ಸೊ ಇಮಿಡಿಯೇಟ್ ಅಡ್ಮಿಟ್ ಮಾಡಿಕೊಂಡ್ರು ಹಾಸ್ಪಿಟ್ಲಲ್ಲಿ. ಅಡ್ಮಿಟ್ ಆಡಿಕೊಂಡು ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡಿದೆ, ತುಂಬ ಪೇಯ್ನ್ ಆಗ್ತಿದೆ ಮೇಡಮ್, ನನಗೆ ಡಾಕ್ಟರ್ಸ್ ಇರಲಿಲ್ಲ. ಸೊ ಹೇಳಿದ್ನಲ್ವ 1:30 ಟೈಮಲ್ಲಿ ಡಾಕ್ಟರ್ಸ್ ಇರಲಿಲ್ಲ, ಯಾರೋ ಟ್ರೈನಿಂಗ್ ಬಂದಿರೋಂಥ ಸ್ಟೂಡೆಂಟ್ಸು, ಸಿಸ್ಟರ್ಸ್, ನರ್ಸ್ ಎಲ್ಲ ಇದ್ದರು. ಸೊ ಅವ್ರಿಗೆ ಹೇಳಿದೆ, ಏನು ತುಂಬ ಪೇಯ್ನ್ ಆಗ್ತಿದೆ, ಪೇಯ್ನ್ ಕಂಟ್ರೋಲ್ ಆಗೋಕ್ಕೆ ಇಂಜೆಕ್ಷನ್ ಕೊಡಿ ಅಂದರೆ ಅವ್ರು ಏನು ಮಾಡಿಬಿಟ್ಟಿದ್ರೆ, ನಾರ್ಮಲ್ ಡೆಲಿವರಿಗೆ ಪೇಯ್ನ್ಸ್ ಬರೋದಕ್ಕೆ ಇಂಜೆಕ್ಷನ್ ಕೊಡ್ತಾರಲ್ಲ, ಸೊ ಅದನ್ನು ಕೊಟ್ಬಿಟ್ಟಿದ್ದಾರೆ. ಎವ್ವಿ ಪೇಯ್ನು, ನರಕ ಹೆಂಗಿರುತ್ತೆ ಅಂತ. ಸೊ ಆ ಟೈಮಲ್ಲಿ ನಾನು ನೋಡ್ಬಿಟ್ಟಿದ್ದೀನಿ. ಅಂದರೆ ಆ ಪೇಯ್ನ್ ಅನುಭವಿಸ್ಕಿಂತ ಸತ್ತೋಗೋದೇ ಬೆಸ್ಟ್ ಅನಿಸ್ಬಿಡ್ತು ನನಗೆ. ಅಷ್ಟು ನೋವು, ಅಷ್ಟು ಹೊಟ್ಟೆ ನೋವ್ತಾಯಿತ್ತು. ಒಂದು ಕಡೆ ಫಿಸಿಕಲಿ ನಾನು ವೀಕಾಗಿ ಹೋಗಿದ್ದೀನಿ, ಮೆಂಟಲಿ ವೀಕಾಗಿ ಹೋಗ್ಬಿಟ್ಟಿದ್ದೀನಿ. ಭಯ ಬೇರೆ, ನಮ್ಮ ಮನೇಲೆಲ್ಲ ಗೊತ್ತಾದರೆ ಹಿಂಗೆಲ್ಲ ಮಾಡ್ಕೊಂಡ್ರದ್ದು ಏನಾಗುತ್ತೋ ಅಂತ. ಒಂದು ಕಡೆ ಮಗು ಅಂದರೆ ಅಶ್ವಿನ್ ಇದ್ನಲ್ಲ, ಸೊ 3 years ತುಂಬ ಅಟ್ಯಾಚ್ಡ್ ಅವ್ರು ನನಗೆ ಹೆಚ್ಚು ಕಡಿಮೆ ಆಗ್ಬಿಟ್ರೆ ನನ್ನ ಪಾಪನ ಯಾರು ನೋಡ್ಕೋತಾರೆ ಅಂತ ಅದೊಂದು ಫೀಲ್ ಆಗಿಬಿಡ್ತಾಯಿತ್ತು. ಎಂಥ ಕೆಲಸ ಮಾಡಿಕೊಂಡೆ ನಾನು, ಚಿಕ್ಕ ವಿಷಯಕ್ಕೆ ಇಷ್ಟು ಎಲ್ಲ ಮಾಡ್ಕೊಂಡ್ಬಿಟ್ನಲ್ಲ ಅಂತ ತುಂಬಾ ಪೈನ್ ಆಗಿಬಿಡ್ತು ನನಗೆ. ಸರಿ, ಆಮೇಲೆ ಏನು ಮಾಡೋದು ಅಂತ ಸೊ ಮಲ್ಕೊಂಡು ಇದ್ದೆ. ಹೆಂಗೆಂಗೋ ಇಂಜೆಕ್ಷನ್ಸ್ ಕೊಟ್ಟರು, ಅದು ಇದು ತುಂಬ ಪೇಯ್ನು, ಹತ್ತಿ ಜೋರಾಗಿ ಕಿರ್ಚ್ಕೋತಾ ಇದ್ದೆ ನಾನು. ಕಿರ್ಚ್ಕೊಂಡು ಹತ್ತಿ ಆಲ್ಮೋಸ್ಟು ಮಾರ್ನಿಂಗ್ 4 o'clock ಆಯಿತು. ಸೊ ಒಬ್ಬರು ತುಂಬ ದೊಡ್ಡ ಡಾಕ್ಟರೇ ಬಂದು ಅವರೆಲ್ಲ ಚೆಕ್ ಮಾಡಿ ಹೇಳಿದರು, ಸೊ ಆಪ್ರೇಷನ್ ಮಾಡಬೇಕು ಅಂತ. ನಾನು ಆಪ್ರೇಷನ್ ಮಾಡೋದಕ್ಕೂ ರೆಡಿಯಾಗಿದ್ದೆ, ಬದುಕಿದ್ರೆ ಸಾಕು ಅಂತ ಅನಿಸ್ಬಿಟ್ಟಿತ್ತು ನನಗೆ. ಸರಿ ಅಂತ ಅಂದ್ಬಿಟ್ಟು ಅವ್ರಿಗೆ ಡಾಕ್ಟರ್ ನಾನು ಬದುಕ್ತೀನಾ ಅಂತ ಕೇಳಿದೆ. ಸೊ ಅವರೆಲ್ಲ ಆಪ್ರೇಷನ್ ಆಗಲಿ ಮಾತಾಡೋಣ ಅಂತ ಅವ್ರು ಹೇಳಿದ್ರು. ಆಮೇಲೆ ಏನು ಮಾಡಿದ್ರು, ಸೊ ಆಪ್ರೇಷನ್ ಥಿಯೇಟರ್ಗೆಲ್ಲ ಕರ್ಕೊಂಡೋದ್ರು. ಸೊ ನಮ್ಮ ಅತ್ತೆ ಹತ್ರ ಸೈನ್ ಎಲ್ಲ ಹಾಕ್ಸ್ಕೊಂಡ್ರು. ಅದರಲ್ಲಿ ನೋಡಿದ್ರೆ ಪ್ರಾಣಕ್ಕೆ ಏನಾದರೂ ತೊಂದರೆ ಆದರೆ ನನ್ನ ರೆಸ್ಪಾನ್ಸಿಬಿಲಿಟಿ ಅಲ್ಲ ಅಂತ. ಸೊ ಆ ಥರ ಇದೆ. ಸೊ ಅತ್ತೆ ಓದಿಲ್ವಲ್ಲ, ಸೊ ಸಿಗ್ನೇಚರ್ ಎಲ್ಲ ಹಾಕಿ ಮಾಡಿ ಕೊಟ್ಟಿದ್ದಾರೆ. ಸೊ ನಾನು ಅದನ್ನು ನೋಡಿದೆ. ನನಗೆ ಆಪ್ರೇಷನ್ ಆಗಿ ಎಲ್ಲ ನಾರ್ಮಲ್ ಇದೆ ಅಂತ ಹೇಳೋವರೆಗೂ ನನಗೆ ಡೌಟು. ಆಲ್ಮೋಸ್ಟ್ ನನ್ನ ಬಾಡಿಯಲ್ಲಿರೋ ಅರ್ಧ ಬ್ಲಡ್ ಹೋಗ್ಬಿಟ್ಟಿತ್ತು. ನಾನೇ ನೋಡಿದ್ದೀನಿ ಅಷ್ಟೊಂದು ಬ್ಲಡ್ ಹೋಗಿರೋದು. ಸೊ ಆಯಿತು, ಹೋಗಿ ಸೈನೆಲ್ಲ ಹಾಕಿ ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡೋದ್ರು. ನೀವು ನಂಬ್ತಿರೋ ಇಲ್ಲೋ, ಅನಸ್ತಿಷ್ಯ ಕೊಡಲ್ಲ ಆಪ್ರೇಷನ್ ಮಾಡಬೇಕಾದ್ರೆ, ಯಾರಿಗೇ ಆಗಲಿ
ಅಬಾರ್ಷನ್ ಆದಾಗ ಇದು ಅಬಾರ್ಷನ್ ಲೆಕ್ಕ. ಸೊ ಅಬಾರ್ಷನ್ ಆಗಿದಾಗ ಯಾವುದೇ ರೀತಿಯಲ್ಲಿ ಅನಸ್ತಿಷ್ಯ ಕೊಡೋದಿಲ್ಲ. ಸೊ ಅನಸ್ತಿಷ್ಯ ಕೊಟ್ಟೇ ನಮಗೆ ಪೇಯ್ನ್ ತಡೆಯೋಕ್ಕಾಗಲ್ಲ ಅಂದರೆ ವಿತೌಟ್ ಅನಸ್ತಿಷ್ಯ ಆಪ್ರೇಷನ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಹೇಳ್ತಾ ಇಲ್ವಾ? ಸೊ ಆ ಟೈಮಲ್ಲಿ ನಾನು ಇದುವರೆಗೂ ಯಾವ ಶತ್ರುಗೂ ಬೇಡ ನಾನು ಅನುಭವಿಸಿರೋಂತಹ ಪೇಯ್ನ್ ಅಂತ ಅನಿಸ್ಬಿಡ್ತು ಅವಾಗ. ಸೊ ಆಪ್ರೇಷನ್ ಎಲ್ಲ ಮಾಡಿದ್ರು. ಅವ್ರು ಏನಾದರೂ ಮಾತಾಡಿದ್ರೆ ಬೈತಾರೆ ಡಾಕ್ಟರ್ಸು, ಯಾಕೆ ಬೇಕಾಗಿದ್ದಿದೆಲ್ಲ ಯಾಕೆ ಮಾಡ್ಕೊಂಡ್ರೆ ಅವಾಗ ಗೊತ್ತಾಗಿಲ್ವಾ ನಿಮಗೆ ಹಂಗೆ ಹಿಂಗೆ ಅಂತ. ಸೊ ಏನು ಮಾತಾಡೋಂಗಿಲ್ಲ, ಏನಿಲ್ಲ, ಸುಮ್ಮನೆ ಹತ್ಕೊಂಡು ಕಿರ್ಚ್ಕೊಂಡು ನೋವು ಪಟ್ಕೊಂಡು ಸೊ ಆಪ್ರೇಷನ್ ಎಲ್ಲ ಮಾಡಿದ್ರು. ನನಗೇನು ಗೊತ್ತಾ, ಆಪ್ರೇಷನ್ ಆದರೂ ಪರವಾಗಿಲ್ಲ, ನೋವು ತಡೆಯೋಣ, ನಾನು ಚೆನ್ನಾಗಿದ್ದೀನಿ ಅಂದರೆ ಪ್ರಾಣಕ್ಕೇನು ತೊಂದರೆ ಇಲ್ಲ ಅಂದರೆ ಸಾಕು. ನನ್ನ ಮೇಲೆ ನನಗೆ ಆಸೆ ಇಲ್ಲ, ನನ್ನ ಮಗು ಮೇಲೆ, ನನ್ನ ಗಂಡನ ಮೇಲೆ ಯಾರು ನೋಡ್ಕೋತಾರೆ ಅಷ್ಟೇ ಇತ್ತು ಮೈಂಡಲ್ಲಿ. ಸೊ ಆಯಿತು, ಆಪ್ರೇಷನ್ ಎಲ್ಲ ಆಯಿತು. ಸೊ ವಾರ್ಡ್ಗೆಲ್ಲ ಶಿಫ್ಟ್ ಮಾಡಿ ಹೇಳಿದ್ರು ಏನು ತೊಂದರೆ ಇಲ್ಲ, ನಿಮ್ಗೊಂದು ವೀಕ್ ಅಷ್ಟು ಬ್ಲೀಡಿಂಗ್ ಆಗುತ್ತೆ, ಹಿಂಗೆ ಬ್ಲೀಡಿಂಗ್ ಆಗುತ್ತೆ, ಬಟ್ ಕಂಪ್ಲೀಟಾಗಿ ರೆಸ್ಟ್ ತೊಗೋಬೇಕು ನೀವು. ಆಲ್ಮೋಸ್ಟ್ 6 ಮಂತ್ಸ್ ಆದರೂ ಮಿನಿಮಮ್ ನೆಕ್ಸ್ಟ್ ಪ್ರೆಗ್ನೆನ್ಸಿ ಆಗಂಗಿಲ್ಲ. ಸೊ ಮಿನಿಮಮ್ 6 ಮಂತ್ಸ್ ಆದರೂ ಇರಬೇಕು, ಕಂಪ್ಲೀಟಾಗಿ ರೆಸ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ಡಾಕ್ಟ್ರಿಗೆಲ್ಲ ಕೇಳಿ ಒಂದು 3 ಡೇಸ್ ಅಲ್ಲೇ ಅಡ್ಮಿಟ್ ಆಗಿದೆ. ಸೊ ಟೂ ಡೇಸ್ 2 ನೈಟ್ ಹಾಕಿ 3rd ಡೇ ಅದು ಡಿಸ್ಚಾರ್ಜ್ ಆಯಿತು. ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಬಂದು ಆಲ್ಮೋಸ್ಟ್ 1 ವೀಕ್ ಅಂತೂ ತುಂಬಾ ಬ್ಲೀಡಿಂಗ್ ಆಗ್ತಾಯಿತ್ತು. ನೀವು ಇಮ್ಯಾಜಿನ್ ಮಾಡ್ಕೋಬೋದು ಎಷ್ಟೆಷ್ಟು ಬ್ಲೀಡಿಂಗ್ ಹೋಗ್ತಾಯಿದೆ. ನಾನು ಹೇಳಿದ ನನ್ನ ಬಾಡಿಲಿ ಆಫ್ ಬ್ಲಡ್ ಹೊಟ್ಟೋಗ್ಬಿಟ್ಟಿತ್ತು. ಸೊ ತುಂಬಾ ವೀಕ್ ಆಗೋಗ್ಬಿಟ್ಟಿದ್ದೆ ನಾನು. ಆಮೇಲೆ ಒಂದು 6 ಮಂತ್ಸ್ 1 ಇಯರೇ ಬೇಡ ಅಂತ, ಮಗುಗೆ ಬೇಡ ಅಂತ ಫಿಕ್ಸ್ ಆಗಿ ಅದಾದ ನಂತರ ಮತ್ತೆ ಇನ್ನೊಂದು ಪ್ರೆಗ್ನೆನ್ಸಿ ಆಯಿತು. ಸೊ ಆ ಪ್ರೆಗ್ನೆನ್ಸಿ ಎಲ್ಲಾದರೂ ಕರೆಕ್ಟಾಗಿರಬೇಕು ಅಂತ ಹೇಳಿ ಹೆಲ್ದಿಯಾಗಿ ಫಾಲೋ ಮಾಡಿ ನಾನು ಹೆಲ್ದಿಯಾಗಿ ಇನ್ನೊಂದು ಬೇಬಿ ಆಯಿತು, ಇನ್ನೊಂದು ಕೂಡ ಗಂಡು ಮಗು ಆಯಿತು. ಸೊ ನಾನು ಏನು ಹೇಳಕ್ಕೆ ಬಂದೆ ಅಂತಂದರೆ, ದಯವಿಟ್ಟು ಯಾರೇ ಏನೇ ಇದ್ರೂ ಹೇಳಿ. ಸೊ ವಿತೌಟ್ ಇಂಟಿಮೇಷನ್ ಅಂದರೆ ವಿತೌಟ್ ಡಾಕ್ಟರ್ ಕನ್ಸಲ್ಟೇಷನ್ ಯಾವತ್ತೂ ಏನು ತಿನ್ನಬೇಡಿ. ಇನ್ ಕೇಸ್ ನಿಮ್ಮ ಪ್ರೆಗ್ನೆನ್ಸಿ ಬೇಡ ಅಂತ ಅಂದ್ಕೊಳ್ಳೋದಾದರೆ ನೀವು ಫಸ್ಟೇ ಪ್ಲ್ಯಾನ್ ಮಾಡ್ಕೊಳ್ಳಿ, ಅಂದರೆ ಏನು ಮಾಡಿದ್ರೆ ಪ್ರೆಗ್ನೆನ್ಸಿ ಆಗದೆ ಇರ್ತೀವಿ ಅಂತ. ಸೊ ಅದನ್ನು ರೂಲ್ಸ್ನ ಫಾಲೋ ಮಾಡ್ಕೊಳ್ಳಿ. ಇನ್ ಕೇಸ್ ಬೇಡ ಅಂದರೆ ಕಾಪಾಟಿ ಬರುತ್ತೆ, ಸೊ ಅದನ್ನು ಹಾಕ್ಸ್ಕೊಳ್ಳಿ. ಸೊ ಪ್ರೆಗ್ನೆಂಟ್ ಟೈಮಲ್ಲಿ ಏನಂದರೆ ಅದು ತಿನ್ನಬಾರ್ದು ಅಂತ ಹೇಳ್ತಾರೆ. ಸೊ ನಾನೆಲ್ಲ ತಿಂದ್ಬಿಟ್ಟು ಈ ಥರ ಎಲ್ಲ ಮಾಡ್ಕೊಂಬಿಟ್ಟಿದ್ದೀನಿ. ಸೊ ದಯವಿಟ್ಟು ಯಾರು ಈ ಥರ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ. ಮಾಡಿಕೊಂಡು ಈ ಥರ ಹೆಲ್ತ್ಗೆ ಓಕೆ, ಅವರೇನೋ ತುಂಬ ಸೀನಿಯರ್ ಡಾಕ್ಟರ್ ಇದ್ದರು, ಸೊ ಅವರು ಇಮಿಡಿಯೇಟ್ ರಿಯಾಕ್ಟ್ ಮಾಡಿದ್ರು, ಯಾವುದು ಬೆಸ್ಟು ಅದನ್ನು ಮಾಡಿದ್ರು. ಇನ್ ಕೇಸ್ ಏನೂ ಮಾಡಿಲ್ಲ ಅಂದರೆ ಏನು ಗತಿ ಅಂತ ನಾನು ನಿಜ ಗೊತ್ತಿಲ್ಲ. ಎಲ್ಲ ಆಯಿತು ನನ್ನ ಪ್ರೆಗ್ನೆನ್ಸಿಯಲ್ಲಿ. ಸೊ ದಯವಿಟ್ಟು ನಾನು ಮಾಡಿರೋ ತಪ್ಪನ್ನ ಯಾರೂ ಮಾಡಬೇಡಿ. ಸೊ ಇದು ತುಂಬ ದೊಡ್ಡ ತಪ್ಪು. ಸೊ ಅದನ್ನು ಹೇಳ್ಬಾರ್ದು ಗೊತ್ತಿಲ್ಲ, ಬಟ್ ನಾನು ಮಾಡಿರೋ ತಪ್ಪನ್ನ ಯಾರೂ ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸೊ ದಯವಿಟ್ಟು ಯಾರಿಗಾದರೂ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಿದ್ರೆ ಈ ವಿಡಿಯೋ ಆದಷ್ಟು ಶೇರ್ ಮಾಡಿ. ಓಕೆನಾ? ನಾನು ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.